ಹಾಯ್ ಹಲೋ ನಮಸ್ಕಾರ. ನನ್ನ HR ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ನಲ್ಲಿ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್. ನನಗೇನು ತುಂಬ ದೊಡ್ಡ ದೊಡ್ಡ ಆಸೆಗಳೇನಿಲ್ಲ. ಇಲ್ಲೇ ನಮ್ಮೂರ ಅಕ್ಕಪಕ್ಕ ಇರೋ ಕಡೆ ಸುತ್ತಾಡ್ಸಿದ್ವೇ ತುಂಬ ಖುಷಿ. ಮಕ್ಕಳಿಗೆ ಅಂತ ಇವಾಗ ಗೇಮ್ನ ದೊಡ್ಡವಾಡ್ತವೆ. ನನ್ನ ಮಗಳಿಗೆ ಹೊರಗಡೆ ಕರ್ಕೊಂಡೋಗಿದ್ದು ತುಂಬ ಖುಷಿ ಆಯಿತು. ತಿನ್ನಕ್ಕೆ ಕೊಡಿಸು ಅಂತಿದ್ಲು, ಏನೇನೋ ಕೇಳೋದು, ಅವಳ ಆಟ ತುಂಟಾಟ ಖುಷಿಯಾಗುತ್ತೆ. ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ, ಹೇಗಿದೆ. ತವಲೆ 1 ತವಲೆ 2 ಟೈಮ್ ನೋಡಿ 11:15 ಆಗಿದೆ. ನನಗೆ ಕೈಯಾಗ ರಾಖಿ ಮಾಡೋದು ಅಂದರೆ ನನಗೆ ಸಿಕ್ಕಾಬಟ್ಟೆ ಇಷ್ಟ. ಯಾವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀವಿ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್. ಹಾಗೆ ನೀವು ಯಾವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮಾಡೋ ಎಲ್ಲ ವಿಡಿಯೋದ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀವಿ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಸ್, ಇವತ್ತೇನಪ್ಪ ಅಂದರೆ ಔಟ್ಸೈಡ್ ಹೊರಟಿದ್ದೀವಿ. ಎಲ್ಲಿಗೆ ಅಂತ ತೋರಿಸ್ತೀನಿ ಬನ್ನಿ. ಎಲ್ಲಿಗೆ ಹೋಗ್ತಿದ್ದೀವಿ? ಲೆಟ್ಸ್ ಗೋ ಫಾರ್ ಔಟಿಂಗ್. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನಮ್ಮನೆಯವ್ರಿಗೆ ತುಂಬ ಸಲದಿಂದ ಕೇಳ್ತದೆ ಎಲ್ಲಾದರೂ ಹೊರಗಡೆ ಕರ್ಕೊಂಡೋಗಿ ಅಂತ. ಸೊ ಯಾವಾಗಲೂ ಕರ್ಕೊಂಡು ಹೋಗ್ತಿರ್ಲಿಲ್ಲ. ಸೊ ಫೈನಲಿ ಇವತ್ತು ಹೋಗ್ತಾ ಇದ್ದೀವಿ. ಹೊರಗಡೆ ಅಂತ ಹೇಳಿದ್ರೆ ತುಂಬ ಲಾಂಗ್ ಅಥವಾ ದೂರ ಅಂತ ಎಲ್ಲ. ನಮ್ಮ ಹಾಸನಲ್ಲಿ ಅವೇನಾ 13 ಅಂತ ಓಪನ್ ಆಗಿದೆಯಲ್ಲ, ಅಲ್ಲಿಗೆ ಹೋಗಬೇಕು ಅಂತ ಅನ್ಕೋತಾ ಇದ್ದೆ. ಒಬ್ಬಳೇ ಹೋಗೋಕ್ಕೆ ಬೋರು, ಹಾಗಾಗಿ ಇವತ್ತೆಲ್ಲೋ ಕರ್ಕೊಂಡು ಹೋಗ್ತಾ ಇದ್ದೇವೆ. ಅದು ಮುಖನ ಮಾಡಿಕೊಂಡು ನಗ್ವಿ ಸ್ವಲ್ಪ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು ಕಾಣೆ. ನನ್ನ ಮಗಳು ಫಿಕ್ಸು ಅವ್ರ ಅಪ್ಪನ ಹತ್ರ. ಅವ್ರ ಅಪ್ಪನ ಬಿಟ್ಟು ಬೇರೆ ಎಲ್ಲೂ ಬರಲ್ಲ, ಅಂಟ್ಕೊಬಿಡ್ತಾಳೆ. ಅವ್ರು ಡ್ರೈವ್ ಮಾಡಬೇಕು ಅಂದ್ರೂ ಎತ್ಕೊಂಡೇ ಡ್ರೈವ್ ಮಾಡಬೇಕು. ಅಮ್ಮ ಮುತ್ತು ಕಡೆ ಹೆಣ್ಮಕ್ಳಿಗೆ ಅಪ್ಪ ಅಂದರೆ ತುಂಬ ಪ್ರೀತಿ ಅಂತೆ. ನನ್ನ ಮಗಳಿಗೂ ಹಂಗೆ. ನನಗಂತೂ ಆ ಪ್ರೀತಿ ಸಿಗಲಿಲ್ಲ. ಅಟ್ಲೀಸ್ಟ್ ನನ್ನ ಮಗಳಿಗೆ ಸ್ವಲ್ಪ ಜಾಸ್ತಿ ಸಿಗಲಿ ಅಂತ ಆಸೆ. ನಮ್ಮ ಮನೆಯವರು ಕೊಡ್ತವೆ ಪ್ರೀತಿ, ಆದರೂ ಫ್ರೀ ಇದ್ದಾಗ ಮಾತ್ರ ಕೊಡೋದು. ಬರೀ ಇಂಥದೆಯ. ನನಗೇನು ತುಂಬ ದೊಡ್ಡ ದೊಡ್ಡ ಆಸೆಗಳೇನಿಲ್ಲ. ಇಲ್ಲೇ ನಮ್ಮೂರ ಅಕ್ಕಪಕ್ಕ ಇರೋ ಕಡೆ ಸುತ್ತಾಡ್ಸಿದ್ವೇ ತುಂಬ ಖುಷಿ. ಸೊ ಫೈನಲಿ ಅವೇನಾ 13ಗೆ ಬಂದ್ವಿ. ನನ್ನ ಮೇಂಟೆನೆನ್ಸು ತುಂಬ ಲೋ ಕಾಸ್ಟು. ನಮ್ಮ ಮನೆಯವನ್ನ ಕೇಳೋಣವೇ, ನಂದು ಮೇಂಟೆನೆನ್ಸು ನಿಮಗೆ ಕಾಸ್ಟ್ಲಿನ ಅಂದರೆ ಕಾಸ್ಟ್ಲಿ ಅನಿಸುತ್ತಾ ಅಥವಾ ಕಮ್ಮಿ ಅನಿಸುತ್ತಾ? ಕಾಸ್ಟ್ಲಿ ಇಲ್ಲ ಕಮ್ಮಿ ಇಲ್ಲ, ಯಾಕಂದ್ರೆ ಅಪ್ಪ ಕರ್ಕೊಂಡು ಹೋದ್ರೆ ಒಂದು ಐಸ್ ಕ್ರೀಮು ಒಂದು ಕಾಫಿ ಇಲ್ಲ ಇಲ್ಲೇ ಎಲ್ಲಾದರೂ ಅಕ್ಕಪಕ್ಕ ಪ್ಲೇಸು ಅಷ್ಟೇ. ಇದು ಬಿಟ್ಟರೆ ಇನ್ನೇನು ಕೇಳೋದೇ ಇಲ್ಲ ನಾನು. ಕಾಸ್ಟ್ಲಿ ಅಂತ ಅವ್ರೆ. ಬನ್ನಿ ಹೋಗೋಣ. ಎಂಟ್ರೆನ್ಸ್ ಎಲ್ಲ ಚೆನ್ನಾಗಿತ್ತು, ಒಳಗಡೆ ಹೋದ್ಮೇಲೆ ಹೇಗಿದೆಯೋ ಏನೋ ಗೊತ್ತಿಲ್ಲ. ಸೊ ಲೆಟ್ಸ್ ಗೋ. ಇವತ್ತು ಸ್ವಲ್ಪ ಬ್ಲ್ಯಾಕ್ ಕಾಣಿಸ್ತಾ ಇದ್ದೀನಲ್ವಾ? ಬ್ಲ್ಯಾಕ್ ಕಾಣಿಸ್ತಾ ಇದ್ದೀನಿ ಇವತ್ತು. ನನಗಿಂತ ಹಂಗೆ ನೀವು ಬ್ಲ್ಯಾಕ್ ಇದ್ದೀನಿ ಅಂತ ಒಪ್ಕೊಂಡ್ರಿ. ಮತ್ತು ನಾನು ವೈಟ್ ಇದ್ದಿಲ್ಲ. ಈ ಎಲ್ಲ ಫ್ಯಾಮಿಲಿ ಒನ್ ಟೈಮ್ ಹೋಗಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ. ಬ್ಯಾಕ್ಗ್ರೌಂಡಲ್ಲಿ ಒಳ್ಳೊಳ್ಳೆ ಮ್ಯೂಸಿಕ್ ಪ್ಲೇ ಆಗ್ತಾ ಇರುತ್ತೆ. ಬಟ್ ಏನು ಅಂತ ಹೇಳಿದ್ರೆ ಕನ್ನಡ ಮ್ಯೂಸಿಕ್ ಪ್ಲೇ ಆಗಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಬಟ್ ಇಲ್ಲಿ ಬೇರೆ ಅದರ್ ಲ್ಯಾಂಗ್ವೇಜ್ ಮ್ಯೂಸಿಕ್ ಪ್ಲೇ ಆಗ್ತಾಯಿತ್ತು. ನನ್ನ ಮಗಳಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಮಕ್ಕಳನ್ನ ಈ ಥರ ಹೊರಗಡೆ ಕರ್ಕೊಂಡು ಹೋದ್ರೆ ಅವ್ರಿಗೂ ಸ್ವಲ್ಪ ಏನಾದರೂ ಚೇಂಜಸ್ ಅನಿಸುತ್ತೆ ಯಾವಾಗಲೂ ಮನೆ ಒಳಗೆ ಇರೋದಕ್ಕಿಂತ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೊರಗಡೆ ಕರ್ಕೊಂಡು ಹೋಗ್ಲಿಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಅವಳು ಕೂಡ ತುಂಬ ಆ್ಯಕ್ಟಿವ್ ಆಗಿ ಓಡಾಡಿಕೊಂಡು ಖುಷಿಯಾಗಿದ್ಲು. ಅದೇ ನನಗೆ ಖುಷಿಯಾಗಿದ್ದು. ಆ್ಯಂಡ್ ಅಲ್ಲಿ ಫುಡ್ ಕೋರ್ಟ್ಗಳೆಲ್ಲ ನೋಡಿ ಬಾ ತಿನ್ಸು ಅಂತ ಕೇಳ್ತಾ ಇದ್ಲು. ಮಕ್ಕಳಿಗೆ ಅಂತ ಇವಾಗ ಗೇಮ್ನ ದೊಡ್ಡವಾಡ್ತವೆ. ಅಲ್ಲಿ ಟಾಯ್ಸ್ ಎಲ್ಲ ಇತ್ತು, ಪ್ರತಿಯೊಂದು ಗೇಮ್ಗಳಿತ್ತು. ಕಮ್ಮಿ ಅಂತ ಹೇಳಿದ್ವಿ ಒಂದು 9ರಿಂದ 10 ಥರದ ಗೇಮ್ ಇತ್ತು. ಪ್ರತಿಯೊಂದಕ್ಕೂ ಕೂಡ ಡಿಫ್ರೆಂಟ್ ಕಾಸ್ಟ್ ಇತ್ತು. ಬಟ್ ನನ್ನ ಮಗಳನ್ನ ಆಟ ಆಡ್ಸೋಕ್ಕೆ ಯಾವ ಗೇಮು ಸೂಕ್ತ ಅನ್ನಿಸ್ಲಿಲ್ಲ. ಹಾಗಾಗಿ ಯಾವುದು ಗೇಮ್ ಆಡಿಸ್ಲಿಲ್ಲ. ಜಸ್ಟ್ ಎಲ್ಲ ತೋರಿಸ್ಕೊಂಡು ಸ್ವಲ್ಪ ಏನಾದರೂ ತಿನ್ನಿಸ್ಕೊಂಡು ಬರೋಣ ಆ್ಯಂಡ್ ಸ್ವಲ್ಪ ಫ್ರೆಶ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಹೊರಗಡೆ ಕರ್ಕೊಂಡು ಹೋಗಿದ್ವಿ. ಆ್ಯಂಡ್ ತುಂಬ ಚೆನ್ನಾಗಿತ್ತು ಅಂತ ಫ್ಯಾಮಿಲಿ ಔಟಿಂಗ್. ಗೊಂಬೆ ನೋಡಿ ನನ್ನ ಮಗಳು ಇಷ್ಟಪಡ್ತಾ ಇದ್ಲು. ಬಾ ಅಂತ ಕಬೀವಿ, ಬನ್ನಿ ಅಂತ ಕವೀವಿ ಗೊಂಬೆನ. ಕಮ್ ಮನಿ ಆಡ್ತಾ ಇದ್ದಾವೆ. ಆ್ಯಕ್ಚುಲಿ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ. ಬಟ್ ಇವತ್ತು ಯಾಕೋ ಅವು ಹೋಗ್ಬೇಕು ಅನ್ನೋ ಮೂಡಲಿಲ್ಲ. ಹಾಗಾಗಿ ತಿನ್ನಕ್ಕೆ ಕೊಡ್ಸಪ್ಪ, ಏನಾದ್ರು ತಿನ್ನಕ್ಕೆ ಕೊಡ್ಸಪ್ಪ.
ಶವರ್ಮ ಪಾನಿಪುರಿ ಅಂತ ಹೇಳಿ ಹೊಸದಾಗಿ ಲಾಂಚ್ ಆಗಿದೆ ಅಂತ ಹೇಳಿದ್ವು. ಟೇಸ್ಟ್ ಹೆಂಗಿದೆ ಅಂತ ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ನನಗಂತೂ ನಿಜವಾಗ್ಲೂ ಇಷ್ಟ ಆಗಲಿಲ್ಲ. ನಿಮಗೆ ಹೆಂಗೋ ಗೊತ್ತಿಲ್ಲ. ಆ್ಯಂಡ್ ಅಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಪ್ಲೇ ಆಗ್ತಿತ್ತು. ಅದಕ್ಕೆ ಅಪ್ಪ ಮಗಳು ಇಬ್ಬರು ಡ್ಯಾನ್ಸ್ ಮಾಡ್ತಾಯಿದ್ವು ಕತ್ತಲ್ಲೇ ಆ್ಯಕ್ಷನ್ ಮಾಡಿಕೊಂಡು. ನಾನಿಲ್ಲಿ ವಾಯ್ಸ್ನ ಮ್ಯೂಟ್ ಮಾಡಿದ್ದೀನಿ ಬಿಕಾಸ್ ಕಾಪಿ ರೈಟ್ ಬರ್ಬೋದು ಅಂತ ಹೇಳಿಬಿಟ್ಟು. ತವಲೆ 1 ತವಲೆ 2 2 ಸೇವ್ಕೊಂಬಿಟ್ರೆ ಮುಗೀತು ಕತೆ. ಅಪ್ಪ ಕುಣಿಸ್ದಂಗೆ ಮಗಳು ಕುಣಿತಾಳೆ, ಮಗಳು ಕುಣಿಸ್ದಂಗೆ ಅಪ್ಪ ಕುಣಿಸ್ತವೆ, ಹಂಗಾಗಿದೆ. ಮಕ್ಕಳುಗಳಿಗೆ ಕಣ್ಣಿಗೆ ಕಂಡಿದ್ದೆಲ್ಲ ಬೇಕು ಅಂತವೆ. ಆ ಬಲ್ಬ್ನ ನೋಡಿ ಅದನ್ನು ಕಿತ್ಕೊಡು ಅಂತ ನನ್ನ ಮಗಳು ಒಸಿ ಕಾಟ ಕೊಡಲಿಲ್ಲ. ಅಪ್ಪನೂ ಸುಮ್ಮನೆ ಕಿತ್ಕೊಡತ್ತವೆ ಆ್ಯಕ್ಟಿಂಗ್ ಮಾಡ್ತಾಯಿದ್ರು. ಆ್ಯಂಡ್ ಅವಳು ಒಬ್ಬಳೇ ನಾನು ಚೇರ್ ಮೇಲೆ ಹತ್ತು ಕೂತ್ಕೋತೀನಿ, ಟೇಬಲ್ ಮೇಲೆ ಹತ್ತು ಕೂತ್ಕೋತೀನಿ ಅಂತ ತುಂಬ ಆ್ಯಕ್ಟಿವಾಗಿ ಆಟ ಆಡಿದ್ಲು. ಅದು ತುಂಬ ಖುಷಿ ಕೊಡ್ತು. ಸೊ ಚಿಕ್ಕ ಮಕ್ಕಳಿಗೆ ಇದೇ ಒಂದು ಸ್ವಲ್ಪ ಸ್ಪೆಷಲ್ ಅನಿಸುತ್ತೆ. ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗೋದು, ಜನಗಳನ್ನ ತೋರಿಸೋದು, ಜನದ ಜೊತೆ ಬೆರಿಬೇಕಲ್ವ, ಹಾಗಾಗಿ. ಆ್ಯಂಡ್ ಅಲ್ಲಿ ಯಾವುದೇ ಮಕ್ಕಳು ಹೋದ್ರೂ ನನ್ನ ಮಗಳು ರಿಯಾಕ್ಟ್ ಮಾಡ್ತಾಯಿದ್ಲು, ಪಾಪ ಅಂತ ಹೇಳಿಬಿಟ್ಟು. ತುಂಬ ಖುಷಿ ಆಗ್ತಿತ್ತು ಅದೆಲ್ಲ ನೋಡಿದ್ರೆ. ನನ್ನ ಮಗಳಿಗೆ ತಿನ್ನೋಕೆ ಏನಾದರೂ ಬೇಕಾ ಅಂದರೆ, ಬೇಕು, ಅಲ್ಲಿದೆ ಬಾ ಫುಡ್ ಕೋರ್ಟ್, ಆ ಕಡೆ ಇದೆ ಅಂತ ಹೇಳಿ ಅಲ್ಲಿ ಫುಡ್ ಸ್ಟಾಲ್ಗಳೆಲ್ಲ ಹಾಕಿದ್ವಲ್ಲ ಅದನ್ನು ತೋರಿಸಿ ಕರ್ಕೊಂಡು ಹೋಗು ಅಂತ ಅಂತಿದ್ಲು. ನಾನು ನನ್ನ ಮಗಳಿಗೋಸ್ಕರ ಬೆಣ್ಣೆ ದೋಸೆ ಆರ್ಡ್ರ್ ಮಾಡಿದ್ದೆ. ಅದು ರೋಸ್ಟ್ ಆಗೋಕ್ಕಿಂತ ಮುಂಚೆ ಅಪ್ಪ ಮಗಳು ಒಂದು ವಾಕ್ ಹೋಗ್ತಾಯಿದ್ರು. ಒಂದು ಒಳ್ಳೆ ಮ್ಯೂಸಿಕ್ ಪ್ಲೇ ಆಗ್ತಿತ್ತು. ಆ ಮ್ಯೂಸಿಕ್ಕಿಗೆ, ಆ ವಾಕಿಗೆ ಸಖತ್ತಾಗಿ ಸೂಟ್ ಆಗ್ತಿತ್ತು. ಬಟ್ ಆ ಮ್ಯೂಸಿಕ್ನ ನಾನು ಮ್ಯೂಟ್ ಮಾಡಿದ್ದೀನಿ. ಫೈನಲಿ ತುಂಬ ದಿನದಿಂದ ಬರಬೇಕು ಅಂದ್ಕೊಂಡಿದ್ದೆ ಅವೇನಾ 13 ಇವತ್ತು ಕಂಪ್ಲೀಟಾಗಿ 1 ರೌಂಡ್ ಬಂದ್ವಿ. ಸೊ ಬ್ಯಾಕ್ ಟು ಹೋಮ್. ಹಾಸನಲ್ಲೂ ಒಂದು ಒಳ್ಳೆ ಪ್ಲೇಸ್ ಬಂತು ಅಂತ ಆಯಿತು. ಅವೇನಾ 13 ಸಂಜೆ ಹೊತ್ತು ಬಂದರೆ ನಮಗೆ ವ್ಯೂ ತುಂಬ ಚೆನ್ನಾಗಿ ಅನಿಸುತ್ತೆ. ಲೈಟಿಂಗ್ಸ್ ಎಲ್ಲ ಇರುತ್ತೆ. ಮಾರ್ನಿಂಗ್ ಅಷ್ಟು ಚೆನ್ನಾಗಿವೆಲ್ಲ. ನಂಗೆ ಫುಲ್ ಡೀಟೇಲ್ಸ್ ಗೊತ್ತಿಲ್ಲ, ಬಟ್ ಓಕೆ, ಬಜೆಟ್ ಫ್ರೆಂಡ್ಲಿ ಆಗಿದೆ. ಮಕ್ಕಳಿಗೂ ತುಂಬ ಆರಾಮ್ ಅನಿಸುತ್ತೆ. ಸೊ ಇದು ಲೊಕೇಟ್ ಆಗಿರೋದು ಬಂದು ತಣ್ಣಿವಾಳದಿಂದ ಸ್ವಲ್ಪ ಮುಂದೆ ದೊಡ್ಡ ಮಂಡಿಗ್ನಳ್ಳಿ. ಡಿಮಾರ್ಟ್ ಬರುತ್ತಲ್ಲ, ಡಿಮಾರ್ಟ್ ಅಪೋಸಿಟೇ ಲೊಕೇಟ್ ಆಗಿರೋದು. ಎಲ್ಲರೂ ಮಲಗೋ ಟೈಮಲ್ಲಿ ನಾನು ರಾಖಿ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ. ಟೈಮ್ ಎಷ್ಟು ಗೊತ್ತಾ ತೋರಿಸ್ತೀನಿ. ಟೈಮು 11:30 ಆಗಿದೆ. ಈಗ ಕೆಲಸ ಮಾಡ್ತಿದ್ದೀನಿ. ರಾಖಿನ ಆರಾಮಾಗಿ ದುಡ್ಡು ಕೊಡ್ತಾ ಇರ್ಬೋದು, ಆದರೆ ನಾವು ಇಷ್ಟಪಡೋರಿಗೆ, ನಮ್ಮ ಅಣ್ಣ ಅಥವಾ ನಮ್ಮ ತಮ್ಮಂಗೆ ಕೈಯಾಗ ರಾಖಿ ಮಾಡೋದು ಅಂದರೆ ನನಗೆ ಸಿಕ್ಕಾಬಟ್ಟೆ ಇಷ್ಟ. ಸೊ ಪ್ರತಿ ವರ್ಷವೂ ಕೂಡ ನಾನು ರಾಖಿ ಕಟ್ಟೋದು ನನ್ನ ತಮ್ಮಂಗೆ ಮತ್ತು ನಮ್ಮ ಶರತಣ್ಣಂಗೆ. ಸೊ ಇಬ್ಬರಿಗೂ ಕೂಡ ಏನಾದರೂ ಡಿಫ್ರೆಂಟಾಗಿ ನನ್ನ ಕೈಯಿಂದನೇ ನಾನು ರಾಖಿ ಮಾಡಬೇಕು ಅಂತ ನಂಗೆ ತುಂಬ ಆಸೆ. ಹಾಗಾಗಿ 11 ಗಂಟೆಯಿಂದ ಕುತ್ಕೊಂಡು ಹಾಫ್ ಆನ್ ಅವರ್ ಟೈಮ್ ತೊಗೊಂತು ಈ 2 ರಾಖಿನ ಮಾಡಿದ್ದೀನಿ. ಲಾಸ್ಟ್ ಇಯರ್ ಅವ್ರದ್ದು ಫೋಟೋ ಹಾಕಿ ರಾಖಿ ಮಾಡಿದ್ದೆ. ಅದು ಸೇಫಾಗಿ ಇಟ್ಕೊಂಡಿದ್ದಾವೆ ಏನೋ ಗೊತ್ತಿಲ್ಲ, ಬಟ್ ಪ್ರೀತಿಯಿಂದ ನಾನು ಕೈಯಾವ ಮಾಡ್ತೀನಲ್ಲ, ಅದು ನನಗೆ ತುಂಬ ಖುಷಿ ಕೊಡುತ್ತೆ. ಸೊ ಈ ವರ್ಷದ ರಾಖಿ ಹಬ್ಬಕ್ಕೆ ನಮ್ಮ ಅಣ್ಣಂಗೆ ಮತ್ತು ನನ್ನ ತಮ್ಮಂಗೆ ಇಬ್ಬರಿಗೂ ರಾಖಿ ರೆಡಿ ಇದೆ. ಸೊ ಮಲ್ಕೋಬೇಕು, ಇವಾಗ ಟೈಮ್ ಆಗೋಗಿದೆ. ಈ ಥರ ಇತ್ತು ನನ್ನ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವೀಡಿಯೋ.